ಅಂತ್ಯಕಾಲದ ಸರಣಿ ಎಪಿಸೋಡ್ 1 ಕಡೆಯ ದಿವಸಗಳ ಸಂಕೇತಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ದೇವ ಜನರೇ, ಪ್ರೈಸ್ ಲಾರ್ಡ್, ಜೈ ಕ್ರಿಸ್ಟ್. ಈ ಒಂದು ವಿಡಿಯೋ ನಿಮಗೆ ಬಹಳಷ್ಟು ವಿಷಯಗಳು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಈ ಒಂದು ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಏನಾಗುತ್ತದೆ, ಯಾವ ವಿಷಯಗಳು ನೆರವೇರುತ್ತವೆ, ಏನು ಸಂಕೇತಗಳಾಗಿವೆ ಎಂಬುದಾಗಿ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹೊಸಬರಾಗಿ ಈ ಒಂದು ವಿಡಿಯೋ ನೋಡುತ್ತಿರುವಂಥವರು ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಮುಂದೆ ಬರುವಂಥ ವಿಡಿಯೋಗಳು ಬಹಳಷ್ಟು ಮುಖ್ಯಕರವಾಗಿದೆ. ಈ ಒಂದು ವಿಡಿಯೋ ನೀವು ನೋಡಲೇಬೇಕಾಗಿರುವಂಥದ್ದು, ತಪ್ಪಿಸಿಕೊಳ್ಳದೇ ಇರುವಂತಹ ವಿಡಿಯೋ ಆಗಿದೆ. 2000 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದು ಲೋಕದಲ್ಲಿರುವಾಗ 24ನೇ ಮತ್ತಾಯನ ಬರೆದ ಸುವಾರ್ತೆ ಅಧ್ಯಾಯದಲ್ಲಿ ಆತನು ನಮಗೆ ಅನೇಕ ಅಂತ್ಯಕಾಲದ ಸೂಚನೆಗಳು, ಸಂಕೇತಗಳನ್ನು ಆತನು ಕೊಡುತ್ತಾನೆ. ಅವಾಗ ಶಿಷ್ಯರು ಯೇಸು ಕ್ರಿಸ್ತನಿಗೆ, ನಿನ್ನ ಬರೋಣಕ್ಕೆ ಈ ಒಂದು ಯುಗದ ಸಮಾಪ್ತಿಯು ಹೇಗೆ ಆಗುತ್ತದೆ, ಅವು ಸಂಕೇತಗಳೇನಾಗಿವೆ ಎಂದು ಪ್ರತ್ಯೇಕವಾಗಿ, ಅಂದರೆ ಸೀಕ್ರೆಟ್ ಆಗಿ ಯೇಸು ಕ್ರಿಸ್ತನಿಗೆ ಶಿಷ್ಯರು ಕೇಳುತ್ತಾರೆ. ಅವಾಗ ಯೇಸು ಕ್ರಿಸ್ತನು ಎಲ್ಲ ವಿಷಯಗಳು ಆತನು ಈ ಒಂದು 24ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆತನು ವಿಸ್ತರಿಸಿ ಹೇಳುತ್ತಾನೆ. ಆತನು ಹೇಳುವಂಥದ್ದು ಇವೆಲ್ಲ ವಿಷಯಗಳು ಅಂತ್ಯಕಾಲದ ಒಂದು ಭಯ ಹುಟ್ಟಿಸುವಂಥ ವಿಷಯಗಳಲ್ಲ, ಆದರೆ ಎಚ್ಚರಿಕೆ ಕೊಡುವಂಥದ್ದು ಮತ್ತು ನಮ್ಮನ್ನು ನಾವು ಸಿದ್ಧರಾಗಿರುವಂಥದ್ದು. ಅದಕ್ಕೋಸ್ಕರ ಪ್ರಿಯರೇ, ಎಚ್ಚರವಾಗಿರುವಂಥ ಮತ್ತು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥ ಸಂಕೇತಗಳೇನಾಗಿವೆ, ನಾವು ಒಂದೊಂದಾಗಿ ಆ ಸಂಕೇತಗಳನ್ನು ನೋಡಿಕೊಳ್ಳೋಣ ಬನ್ನಿ. ಸಂಕೇತ 1, ಮಹಾಮೋಸ. ಮತ್ತೆ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 4ನೇ ವಚನ ಮತ್ತು 5ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನೇ ಕ್ರಿಸ್ತನು ಎಂದು ಹೇಳಿ ಕಡೆಯ ದಿವಸಗಳೇ ಬಹಳಷ್ಟು ಜನರು ಬರುತ್ತಾರೆ, ನಿಮ್ಮನ್ನು ಮಹಾ ಮೋಸಗೊಳಿಸ್ತಾರೆ. ಅಂದರೆ ಮೋಸಗೊಳಿಸುವಂಥದ್ರಲ್ಲಿ ಬಹಳಷ್ಟು ಹೆಚ್ಚಾಗಿ ಅಂಥ ಮೋಸವು ಯಾವುದೇ ಇತಿಹಾಸದಲ್ಲಿಯೇ ಗೊಳಿಸದೇ ಇರುವಂಥ ಮೋಸಗೊಳಿಸುತ್ತಾರೆ ಯೇಸು ಕ್ರಿಸ್ತನ ವಿಷಯದಲ್ಲಿ. ಅದೇ ಒಂದು ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು ಎಂಬುದಾಗಿ. ಅಂದರೆ ಕಡೆ ದಿವಸಗಳಲ್ಲಿ ಮೊದಲನೇದಾಗಿರುವಂಥ ಸಂಕೇತ ಮೋಸಗೊಳಿಸುವಂಥದ್ದು, ನಾನೇ ಕ್ರಿಸ್ತನಿದ್ದೇನೆ ಎಂಬುದಾಗಿ ಹೇಳುವಂಥದ್ದು. ಅದಕ್ಕಿಂತ ಮುಂಚೆ ಪ್ರವಾದಿಗಳು ತಮ್ಮನ್ನು ತಾವು ಅಪೊಸ್ತಲರು, ಪ್ರವಾದಿಗಳೆಂದು ಹೇಳಿಕೊಂಡು ಅನೇಕ ಪ್ರವಾದನೆಗಳನ್ನು ಮಾಡುವಂಥವರು, ಆ ಪ್ರವಾದನೆಗಳು ಅನೇಕ ಸುಳ್ಳಾಗಿರುವಂಥದ್ದು. ಒಂದು ಪ್ರವಾದನೆ ಹೇಳಿದರೂ ಕೂಡ ಪ್ರವಾದಿ ಸುಳ್ಳೇ ಪ್ರವಾದಿ ಆಗಿರುತ್ತಾನೆ. ಇವಾಗ ನಮ್ಮ ಸತ್ಯವೇದದಲ್ಲಿ ಅನೇಕ ಪ್ರವಾದನೆಗಳುಂಟು. ಆ ಪ್ರವಾದನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರವಾದನೆ ಸುಳ್ಳಾದರೆ ಇಡೀ ನಮ್ಮ ಸತ್ಯವೇದವೇ ಸುಳ್ಳಾಗಿರುವಂಥದ್ದಾಗಿದೆ. ಹಾಗಾಗಿ ಇವಾಗಿನ ಅನೇಕ ಪ್ರವಾದಿಗಳು ಪ್ರವಾದಿ ಎಂಬುದಾಗಿ ಹೇಳಿ ಅನೇಕ ಪ್ರವಾದನೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಪ್ರವಾದನೆಯಲ್ಲಿ ಒಂದು ಪ್ರವಾದನೆ ಸುಳ್ಳಾದರೂ ಕೂಡ ಅವರು ಸುಳ್ಳು ಪ್ರವಾದಿ ಎಂಬುದಾಗಿ ನಾವು ನೋಡುತ್ತೇವೆ. ಅಪೊಸ್ತಲರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದಾರೆ. ಇವಾಗ ಅಪೊಸ್ತಲರು ನಮ್ಮ ಸತ್ಯವೇದದಲ್ಲಿ ಪ್ರಾರಂಭಿಕವಾಗಿ ಸ್ಥಾಪಿಸಿರುವಂಥ ಸಭೆ, ಅವರು ಇಟ್ಟಿರುವಂತಹ ಬುನಾದಿಯ ಮೇಲೆ ನಮ್ಮ ಸಭೆ ಉಳಿದುಕೊಂಡಿದೆ, ಕಟ್ಟಲ್ಪಡುತ್ತಾ ಇದೆ. ಅಂದರೆ ಅಪೊಸ್ತಲರು ನಮ್ಮ ಸಭೆಗೆ ಬುನಾದಿಯಾಗಿದ್ದಾರೆ ಎಂಬುದಾಗಿ ಸತ್ಯವೇದವೇ ಹೇಳುತ್ತದೆ. ಇವಾಗ ಅನೇಕರು ಅಪೊಸ್ತಲರು ಎಂಬುದಾಗಿ ಹೇಳಿಕೊಂಡು ಅನೇಕ ವಿಷಯಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮೋಸಗೊಳಿಸುವಂಥದ್ರಲ್ಲಿ ಪ್ರವಾದಿಗಳು, ಅಪೊಸ್ತಲರು, ಹೀಗಾಗಿ ಅನೇಕ ತಾವು ಸೇವಕರು ಎಂಬುದಾಗಿ ಹೇಳಿಕೊಂಡು ಹೋಗುತ್ತಿರುವಂಥವರು ಅನೇಕ ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ. ಅನೇಕ ಮಹತ್ಕಾರ್ಯ ಸೂಚಕ ಕಾರ್ಯಗಳನ್ನು ಮಾಡುತ್ತೆ ಎಂಬುದಾಗಿ ಹೇಳುತ್ತಾರೆ. ಮಹತ್ಕಾರ್ಯ ಸೂಚಕ ಕಾರ್ಯಗಳ ಅವರ ಕೈಯಿಂದ ಮಾಡದೇ ಆಗಿರುವಂಥ ಸಮಯದಲ್ಲಿ ನಿಮ್ಮಲ್ಲಿ ನಂಬಿಕೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಮತ್ತು ಆ ಮಹತ್ಕಾರ್ಯ ಸೂಚಕ ಕಾರ್ಯಗಳೆಲ್ಲವೂ ಸುಳ್ಳು ಮಹತ್ಕಾರ್ಯಗಳು, ಸುಳ್ಳು ಸೂಚಕ ಕಾರ್ಯಗಳು ಕೂಡ ಮಾಡುವಂಥದ್ದು ಇವಾಗಿನ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಆದರೂ ಕೂಡ ಅನೇಕ ಜನರು ಇವರನ್ನು ನಂಬಿ ಮೋಸ ಹೋಗುತ್ತಿರುವಂಥದ್ದನ್ನು ಇವಾಗಲೇ ನೋಡುತ್ತಾ ಇದ್ದೇವೆ. ಇದನ್ನು ಈ ಮಟ್ಟಕ್ಕೆ ಬೆಳೆಯುತ್ತದೆ ಯಾವಾಗ ಜನರು ಸತ್ಯವೇದ ವಾಕ್ಯಗಳನ್ನು ಬಿಟ್ಟು ಇಂಥ ಜನರನ್ನೇ ಮಾತ್ರ ನಂಬುವಂಥವರು, ವಾಕ್ಯಗಳನ್ನು ನಂಬದೇ ಇರುವಂಥ ಕಾಲ ಬರ್ತದೆ. ಅದು ಮಹಾ ಮೋಸವಾಗಿದೆ. ಇದೇ ಮೊದಲನೇದಾಗಿರುವಂಥ ಸಂಕೇತ. ನಾವು ಈ ಒಂದು ವರ್ಷದಲ್ಲಿ, ಇವಾಗಿನ ಸಮಯದಲ್ಲಿ ನಾವು ನೋಡುವಂಥದ್ದು ಇದು ಸಂಪೂರ್ಣವಾಗಿ ಸತ್ಯವಾಗಿದೆ. ಸಂಕೇತ 2, ಯುದ್ಧಗಳು ಮತ್ತು ಯುದ್ಧಗಳ ಸಂಕೇತ. ಅದೇ ಅಧ್ಯಾಯದಲ್ಲಿ 6ನೇ ವಚನ ಮತ್ತು 7ನೇ ವಚನದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು ಕಡೆಯ ದಿವಸಗಳ ಸಂಕೇತ, ರಾಜ್ಯಕ್ಕೆ ವಿರುದ್ಧವಾಗಿ, ಜನಾಂಗಕ್ಕೆ ವಿರುದ್ಧವಾಗಿ ಮತ್ತು ದೇಶಕ್ಕೆ ವಿರುದ್ಧವಾಗಿ ಏಳುವವರು ಯುದ್ಧಗಳಾಗುವು ಎಂಬುದಾಗಿ ದೇವರು ಹೇಳಿರುವಂಥ ಸಂಕೇತ, ಪ್ರವಾದನೆ, ಕಡೆಯ ದಿವಸವನ್ನು ಕೊಟ್ಟಿರುವಂಥದ್ದಾಗಿದೆ. ಇದನ್ನು ನಾವು ಇವಾಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಅನೇಕ ಈ ಒಂದು ಸಮಯದಲ್ಲಿ 2026ರಲ್ಲಿ ಅನೇಕ ದೇಶಗಳು ದೇಶಕ್ಕೆ ವಿರುದ್ಧವಾಗಿ ಯುದ್ಧಗಳಾಗಿರ್ತಿರುವಂಥದ್ದು ನೋಡ್ತಾ ಇದ್ದೇವೆ. ರಷ್ಯಾ ಯುಕ್ರೇನ್ ವಾರ್ 4 ವರ್ಷವಾಯಿತು, ಇನ್ನೂ ನಡೀತಾ ಇದೆ. ಇವಾಗ ನಾವು ಇಸ್ರಾಯೇಲ್ ಮತ್ತು ಗಾಜಾ ಎಂಬ ದೇಶಗಳ ನಡುವೆ ಯುದ್ಧ ಆಗಿರುವಂಥದ್ದು ನೋಡ್ತಾ ಇದ್ದೇವೆ. ಮತ್ತು ಇವಾಗ ಇರಾನ್ ಮತ್ತು ಅಮೇರಿಕ ಇಸ್ರಾಯೇಲ್ ಯುದ್ಧಗಳನ್ನು ಆಗುತ್ತಿರುವಂಥದ್ದು ನೋಡುತ್ತಾ ಇದ್ದೇವೆ. ಸುಡಾನ್ ಎಂಬ ದೇಶದಲ್ಲಿ ಸಿವಿಲ್ ವಾರ್ ಆಗುತ್ತಿರುವಂಥದ್ದನ್ನು ನೋಡುತ್ತಾ ಇದ್ದೇವೆ. ಇದೇ ರೀತಿಯಾಗಿ ಗಲ್ಫ್ ಕಂಟ್ರೀಸ್ಗಳಲ್ಲಿ ಯುದ್ಧ ಆಗುತ್ತಿರುವಂಥದ್ದನ್ನು ನೋಡುತ್ತಾ ಇದ್ದೇವೆ. ಅನೇಕ ದೇಶಗಳಲ್ಲಿ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಆಗುತ್ತಿರುವಂಥದ್ದನ್ನು ಇವಾಗ ನಾವು ನೋಡುತ್ತಾ ಇದ್ದೇವೆ. ಮತ್ತು ಈ ದೇಶಗಳು ನ್ಯೂಕ್ಲಿಯರ್ ಬಾಂಬ್ ಇಟ್ಟುಕೊಂಡಿರುವಂಥ ಅನೇಕ ಈ ಒಂದು ದೇಶಗಳು ಬೆದರಿಕೆ ಕೊಡುವಂಥದ್ದನ್ನು, ಅಂಥ ಒಂದು ಈಗಾಗಲೇ ಇತಿಹಾಸದಲ್ಲಿ ಆಗಿರುವಂಥದ್ದನ್ನು ಕೂಡ ನೋಡುತ್ತಾ ಇದ್ದೇವೆ. ಅಂದರೆ ಇವು
ಯುದ್ಧಗಳು ಸಂಕೇತವಾಗಿದೆ ಯೇಸು ಕ್ರಿಸ್ತನ ನಮಗೆ ಕಡೆ ದಿವಸಗಳಾಗಿರುವುದಾಗಿ. ಸಂಕೇತ 3, ಪ್ರಕೃತಿಯ ವಿಕೋಪ. ಇವಾಗ ನಾವು ಪ್ರಕೃತಿಯಲ್ಲಿ ಅನೇಕ ವಿಕೋಪ ಅಂದರೆ ಬರಗಳು, ವ್ಯಾಧಿಗಳು, ಭೂಕಂಪಗಳನ್ನು ನೋಡುತ್ತಾ ಇದ್ದೇವೆ, ಸುನಾಮಿಗಳನ್ನು ನೋಡುತ್ತಾ ಇದ್ದೇವೆ. ಇದೇ ಅಧ್ಯಾಯ 7ನೇ ವಚನದಲ್ಲಿ ಯೇಸು ಕ್ರಿಸ್ತನು ಇದು ಕೂಡ ಸಂಕೇತವಾಗಿರುತ್ತದೆ ಎಂಬುದಾಗಿ ಹೇಳಿದ್ದಾನೆ. ಅನೇಕ ಕಡೆ ಭೂಕಂಪ ಆಗದೇ ಇರಬಾರದೆನ್ನುವಂಥ ಸ್ಥಳಗಳಲ್ಲಿ ಕೂಡ ಭೂಕಂಪಗಳನ್ನು ನೋಡ್ತಾ ಇದ್ದೇವೆ, ಸುನಾಮಿಗಳನ್ನು ನೋಡ್ತಾ ಇದ್ದೇವೆ, ಬರಗಳನ್ನು ನೋಡ್ತಾ ಇದ್ದೇವೆ, ಅನೇಕ ರೋಗಗಳನ್ನು ನೋಡ್ತಾ ಇದ್ದೇವೆ. ಇವೆಲ್ಲ ಕಡೇ ದಿವಸದ ಸಂಕೇತಗಳೆಂಬುದಾಗಿ ನೋಡುತ್ತೇವೆ. ಇವಾಗ ಹೇಳುತ್ತಾರೆ, ಇವಾಗ ಭೂಕಂಪಗಳಾಗ್ತಾ ಇವೆ, ಸುನಾಮಿ ಆಗ್ತಾ ಇದೆ, ಇದು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಎಂಬುದಾಗಿ. ಇವೆಲ್ಲ ಆಗುತ್ತಿರುವಂಥದ್ದು ಒಂದು ಹೆಸರು ಕೊಟ್ಟು ಬಿಟ್ಟಿದ್ದಾರೆ, ಕ್ಲೈಮೇಟ್ ಚೇಂಜ್ ಆಗುತ್ತಿದೆ, ಅದಕ್ಕೋಸ್ಕರ ಅದೇ ಕಾರಣವಾಗಿದೆ ಎಂಬುದಾಗಿ. ಆದರೆ ಸತ್ಯವೇದದಲ್ಲಿ ಇವು ಕಡೇ ದಿವಸದ ಸಂಕೇತಗಳಾಗಿವೆ, ಇವು ಆಗುತ್ತವೆ ಖಂಡಿತವಾಗಿ. ಇವು ಆಗುತ್ತಿರುವಾಗ ನೀವು ಸಿದ್ಧರಾಗಿರಿ, ಎಚ್ಚರವಾಗಿರಿ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಸಂಕೇತ 4, ಹಿಂಸೆ ಮತ್ತು ಪ್ರೀತಿಯ ಕೊರತೆ. ಕಡೆ ದಿವಸಗಳಲ್ಲಿ ಹಿಂಸೆ ಹೆಚ್ಚಾಗುತ್ತದೆ, ಪ್ರೀತಿಯೂ ಇರುವುದಿಲ್ಲ ಎಂಬುದಾಗಿ ಸತ್ಯವೇದ ಬಹಳಷ್ಟು ಈ ಒಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು 10ನೇ ವಚನದಿಂದ 12ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಕಡೆ ದಿವಸಗಳಲ್ಲಿ ಪ್ರೀತಿ ಎಂಬುದು ಉಳಿದುಕೊಳ್ಳುವುದಿಲ್ಲ. ಪ್ರೀತಿ ಸಂಪೂರ್ಣವಾಗಿ ತಣ್ಣಗಾಗುತ್ತದೆ, ಅಧರ್ಮವೂ ಹೆಚ್ಚಾಗುತ್ತದೆ. ಜನರು ಒಬ್ಬರನ್ನೊಬ್ಬರ ವಿರುದ್ಧವಾಗಿ ಹೋಗಿ ಅಧರ್ಮವನ್ನು ಮಾಡುವಂಥದ್ರಲ್ಲಿ ಅವರು ಹೆಚ್ಚಾಗಿ ಮುಂದಾಗಿ ಹೋಗುತ್ತಾರೆ ಮತ್ತು ಅವರಲ್ಲಿರುವಂಥ ಪ್ರೀತಿ ಸಂಪೂರ್ಣವಾಗಿ ಒಬ್ಬರನ್ನೊಬ್ಬರ ಪ್ರೀತಿ ತಣ್ಣಗಾಗುತ್ತದೆ. ಒಬ್ಬರಿಗೊಬ್ಬರಿಗೋಸ್ಕರ ಪ್ರೀತಿಯೇ ಉಳಿದುಕೊಂಡಿರುವುದಿಲ್ಲ. ಸಂಪೂರ್ಣವಾಗಿ ವಿರುದ್ಧವಾಗಿ ದ್ವೇಷ, ಅಹಂಕಾರ ಇದೆಲ್ಲವೂ ಹೆಚ್ಚಾಗುತ್ತದೆ, ಆ ಪ್ರೀತಿ ಇರುವುದಿಲ್ಲ. ಇವಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕ ಒಂದು ಕುಟುಂಬಗಳಲ್ಲಿ, ಇಡೀ ಲೋಕದಲ್ಲಿ, ಸಭೆಗಳಲ್ಲಿ, ಎಲ್ಲ ಒಂದು ಸಮುದಾಯಗಳಲ್ಲಿ ನೋಡುತ್ತಾ ಇದ್ದೇವೆ, ಈ ಪ್ರೀತಿ ಎನ್ನುವಂಥದ್ದು ಉಳಿದುಕೊಳ್ಳುತ್ತಾ ಇಲ್ಲ. ಅದೇ ರೀತಿಯಾಗಿ ಪೌಲನು ಕೂಡ ತಿಮೋಥಿಯನಿಗೆ ಬರೆದಿರುವಾಗ 2ನೇ ಪತ್ರಿಕೆಯಲ್ಲಿ ಆತನು 3ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಕಡೆಯ ದಿವಸಗಳಲ್ಲಿ ಜನರು ಯೇಸು ಕ್ರಿಸ್ತನನ್ನು ಅಂದರೆ ದೇವರನ್ನು ಪ್ರೀತಿಸದೆ ಈ ಲೋಕದ ಭೋಗಗಳನ್ನು ಪ್ರೀತಿಸುವುದಕ್ಕೆ ತೊಡಗುತ್ತಾರೆ. ಈ ಲೋಕದ ವಿಷಯಗಳು, ಈ ಲೋಕದ ಆಸೆ ಪಾಸೆಗಳಲ್ಲಿ ಬಿದ್ದು ಹೋಗುತ್ತಾರೆ. ಲೌಕಿಕವಾಗಿರುವಂಥ ವಿಷಯಗಳು ಮಾತ್ರ ಅವರಿಗೆ ಬಹಳಷ್ಟು ಸೀಮಿತವಾಗಿರುವಂಥದ್ದು, ಇಷ್ಟವಾಗಿರುವಂಥದ್ದು, ಅದರಲ್ಲೇ ಇರುವಂಥವರಾಗಿರುತ್ತಾರೆ ಎಂಬುದಾಗಿ ಈ ಒಂದು ಪತ್ರಿಕೆಯಲ್ಲಿ ಪೌಲನು ಸ್ಪಷ್ಟವಾಗಿ ಕಡೆಯ ದಿವಸದ ಪ್ರವಾದನೆಯು ತಿಮೋಥಿಗೆ ಬರೆದು ನುಡಿತಾನೆ. ಸಂಕೇತ 5, ಸುವಾರ್ತೆಯು ವಿಶ್ವವ್ಯಾಪಿ ಪ್ರಸಾರ. ಸುವಾರ್ತೆ ಇಡೀ ಲೋಕಕ್ಕೆ ಮೂಲೆ ಮೂಲೆಗೂ ಸಾರಲ್ಪಡುತ್ತದೆ ಎಂಬುದಾಗಿ ನೋಡುತ್ತೇವೆ. ಇದೇ ಮತ್ತಾಯನ ಬರೆದ ಸುವಾರ್ತೆ 24:14ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಇವೆಲ್ಲ ವಿಷಯಗಳು ಆಗುತ್ತಿರುವಾಗಲೂ ಕೂಡ, ಮೋಸ ಹೋಗುತ್ತಿರುವಂಥ ಸಮಯದಲ್ಲಿ, ಯುದ್ಧಗಳು ಆಗುತ್ತಿರುವಂತಹ ಸಮಯದಲ್ಲಿ, ಭೂಕಂಪ, ಈ ಒಂದು ಬರಗಳು, ಸುನಾಮಿ, ಇವೆಲ್ಲ ಪ್ರಕೃತಿ ವಿಕೋಪ ಆಗುತ್ತಿರುವಂಥ ಸಮಯದಲ್ಲಿ, ಪ್ರೀತಿ ಇರದೇ ಇರುವಂಥ ಸಮಯದಲ್ಲಿಯೂ ಕೂಡ ಸುವಾರ್ತೆ ಸಾರಲ್ಪಡುವಂಥದ್ದು ನಿಲ್ಲುವುದಿಲ್ಲ. ಇಡೀ ಲೋಕಕ್ಕೆ ಮೂಲೆ ಮೂಲೆಗೆ ಸುವಾರ್ತೆ ಸಾರಲ್ಪಡುತ್ತದೆ. ಯೇಸು ಕ್ರಿಸ್ತನ ನಮಗೋಸ್ಕರ ಬಂದಿದ್ದು, ಸತ್ತಿದ್ದು, ಪುನರುತ್ಥಾನ ಹೊಂದಿದ್ದು, ಇದು ಸುವಾರ್ತೆ ಸಾರಲ್ಪಡುತ್ತದೆ ಎಂಬುದಾಗಿ ಆತನು 14ನೇ ವಚನದಲ್ಲಿ ಆತನು ಹೇಳುತ್ತಾನೆ. ಇವಾಗ ನಾವು ನೋಡ್ತಾ ಇದ್ದೇವೆ ಆ ಒಂದು ಸುವಾರ್ತೆ ಪ್ರತಿಯೊಂದು ಮೂಲೆ ಮೂಲೆಗೆ ಹೋಗುತ್ತಾ ಇದೆ. ಇವಾಗ ನಾವು ಇಂಟರ್ನೆಟ್ ಎನ್ನುವಂಥ ಒಂದು ವಿಧಾನವನ್ನಿದೆ, ಯೂಟ್ಯೂಬ್ ಎನ್ನುವಂಥ ವಿಧಾನಗಳಿವೆ, ಫೇಸ್ಬುಕ್ ಎನ್ನುವಂಥ ವಿಧಾನಗಳಿವೆ, ಇನ್ಸ್ಟಾಗ್ರಾಮ್ ಎನ್ನುವಂಥ ವಿಧಾನ, ಅನೇಕ ವಿಧಾನಗಳಿಂದ ಈ ಇಂಟರ್ನೆಟ್ ಮೂಲಕವಾಗಿ ಮೂಲೆ ಮೂಲೆಗೆ ಪ್ರಸಾರವಾಗುತ್ತಾ ಇದೆ ಸುವಾರ್ತೆ. ಅನೇಕ ಮೂಲೆ ಮೂಲೆಗೆ ಪ್ರತಿಯೊಂದು ಜನರಿಗೆ ಈ ಒಂದು ಸುವಾರ್ತೆ ಹೋಗುತ್ತಾ ಇದೆ. ದೇವರ ಮಕ್ಕಳು, ಮಿಷನರೀಸ್ ಮೂಲೆ ಮೂಲೆಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಿರುವಂಥದ್ದನ್ನು ನೋಡುತ್ತಾ ಇದ್ದೇವೆ. ಇವೆಲ್ಲ ಸಂಕೇತಗಳಾದ ಮೇಲೆ ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತನು ಮತ್ತೆ ಬಂದು ಎಲ್ಲರನ್ನು ಕರೆದುಕೊಂಡು ಒಯ್ಯುತ್ತಾನೆ. ಮತ್ತೆ ಅದಾದ ಮೇಲೆ ಆಂಟಿಕ್ರೈಸ್ಟ್ ಎಂಬುವನು ಬಂದು ಇಡೀ ಲೋಕದ ಮೇಲೆ ಆಳ್ವಿಕೆ ಮಾಡುತ್ತಾನೆ, ಮತ್ತೆ ಉಪದ್ರವವು ತರುತ್ತಾನೆ, ಬಹಳಷ್ಟು ಮಹಾ ಸಂಕಟ ಕಾಲ ಬರುತ್ತದೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನ 24ನೇ ಅಧ್ಯಾಯ 21-29ನೇ ವಚನದಲ್ಲಿ ಆತನು ಹೇಳುತ್ತಾನೆ. ಅಂಥ ಮಹಾ ಸಂಕಟವು ಮೊದಲು ಕೂಡ ಬಂದಿಲ್ಲ, ಎಂದಿಗೂ ಬರುವುದಿಲ್ಲ. ಅಂಥ ಭಯಂಕರವಾಗಿರುವಂಥ ಮಹಾ ಸಂಕಟ, ಉಪದ್ರವವು ಇರುತ್ತದೆ ಆ ಸಮಯದಲ್ಲಿ. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ಅಂಥ ಸಂಕಟ ಕಾಲ ಈ ಒಂದು ಲೋಕಕ್ಕೆ ಬರುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಅದು ಬರುವಂಥದ್ದು ಯಾವ ಗಳಿಗೆ ಆಗಿದೆ ಎಂಬುದಾಗಿ ಅಂಜೂರದ ಮರದ ಒಂದು ಉದಾಹರಣೆಯನ್ನು ಯೇಸು ಕ್ರಿಸ್ತನ ತೆಗೆದುಕೊಂಡು ಹೇಳುತ್ತಾನೆ. ಇವಾಗ ಅಂಜೂರದ ಮರ ಎಲೆ ಉದುರಿ ಎಳೆಯಾಗಿ ಬೆಳೆಯುತ್ತಿರುವಾಗ ಬೇಸಿಗೆ ಸಮೀಪವಾಗಿದೆ ಎಂಬುದಾಗಿ ಹೇಗೆ ನಿಮಗೆ ಗುರುತಾಗುತ್ತದೋ, ಅದೇ ರೀತಿಯಾಗಿ ಇವೆಲ್ಲ ಸಂಕೇತಗಳು ನೆರವೇರಲ್ಪಡುತ್ತಿರುವಾಗ ನಿಮಗೆ ಗುರುತಾಗಬೇಕು, ಅಂತ್ಯಕಾಲವು ಸಮೀಪಿಸಿದೆ, ಕ್ರಿಸ್ತನ ಬರೋಣಕ್ಕೆ ಸಮಯವಾಗಿದೆ ಮತ್ತು ಈ ಒಂದು ಆಂಟಿಕ್ರೈಸ್ಟ್ ಉದಯವಾಗುವಂಥ ಸಮಯವಾಗಿದೆ, ಉಪದ್ರವ ಬರುವಂಥ ಸಮಯವಾಗಿದೆ. ಇವೆಲ್ಲ ವಿಷಯಗಳು ನೆರವೇರುವಂಥ ಅಂತ್ಯಕಾಲದೆಲ್ಲ ಪ್ರವಾದನೆ ನೆರವೇರುವಂಥ ಸಮಯವಾಗಿದೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು, ಎಚ್ಚರವಾಗಿರಬೇಕು ಮತ್ತು ಸಿದ್ಧರಾಗಿರಬೇಕು. ಇದರ ಜೊತೆ ಇವೆಲ್ಲ ವಿಷಯಗಳು ಒಂದು ರಹಸ್ಯವಾಗಿ ಅನೇಕ ಕ್ರೈಸ್ತರು ಉಳಿದುಕೊಂಡಿದೆ. ಅದಕ್ಕೋಸ್ಕರ ಇವೆಲ್ಲ ವಿಷಯಗಳು ಅವರಿಗೆ
ತಿಳಿದುಕೊಳ್ಳೋಣ, ಇದರ ವಿಷಯದಲ್ಲಿ ನಾವು ಇನ್ನೂ ಅಧ್ಯಯನ ಮಾಡೋಣ ಎಂಬುದಾಗಿ ಕ್ರೈಸ್ತರು ಪ್ರಯತ್ನ ಪಡೆದೇ ಇರುವಂಥವರಿದ್ದಾರೆ. ಅನೇಕ ಬೋಧಕರು ಈ ಒಂದು ಒಂದೇ ಕಾಲದ ವಿಷಯದ ಕುರಿತಾಗಿ ಪ್ರಸಂಗಗಳು, ವಾಕ್ಯಗಳು ಹೇಳದಿರುವಂಥದ್ದು ನೋಡುತ್ತಾ ಇದ್ದೇವೆ. ಆದರೆ ನನ್ನ ಒಂದು ದೃಷ್ಟಿಯಿಂದ, ನನ್ನ ಒಂದು ಅಭಿಪ್ರಾಯ ಏನೆಂದರೆ, ಇವಾಗಿನ ಸಮಯದಲ್ಲಿ ಎಲ್ಲ ಸಭೆಗಳಲ್ಲಿ ಈ ಒಂದು ಅಂತ್ಯಕಾಲದ ವಿಷಯಗಳು ನಾವು ಸಭೆಗೆ ತಿಳಿಸುವಂಥದ್ದು ಬಹಳಷ್ಟು ಮುಖ್ಯಕರವಾಗಿದೆ ಎಂಬುದಾಗಿ. ಇದು ಒಂದು ರಹಸ್ಯವಾಗಿದೆ ಎಂಬುದಾಗಿ ಇಲ್ಲ, ಯಾವುದೋ ದಿನವಾಗಿದೆ, ಅದು ಹೇಗೆ ಬರುತ್ತದೆ ಎನ್ನುವಂಥ ಒಂದು ನಂಬಿಕೆಯಲ್ಲಿ ಉಳಿದುಕೊಂಡಿದ್ದೇವೆ ಅಷ್ಟೇ. ಆದರೆ ಕಾಲ ನಮಗೆ ತಿಳಿದಿರುವಂಥದ್ದಾಗಿದೆ, ಇಂಥ ಕಾಲವಾಗಿರುತ್ತದೆ ಎಂಬುದಾಗಿ. ಯಾವುದು ದಿನದಲ್ಲಿ ಯೇಸು ಕ್ರಿಸ್ತನು ಬರುತ್ತಾನೆ, ಯಾವ ವರ್ಷದಲ್ಲಿ ಇದೆಲ್ಲ ಆಗುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಕಾಲ ಗುರುತಾಗಿದೆ, ಆ ಕಾಲವು ಇವಾಗ ನಡೆಯುತ್ತಾ ಇದೆ, ಎಚ್ಚರವಾಗಿರಬೇಕು. ಈ ಸಂಕೇತಗಳು ನೋಡಿದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ಸತ್ಯವಾಗಿ ಹೋಲಿಕೆ ಆಗುವಂಥ ನಾವು ಇನ್ನೊಂದು ಪುಸ್ತಕದಲ್ಲಿ ನೋಡುತ್ತೇವೆ. ಮತ್ತೆ 24ನೇ ಅಧ್ಯಾಯ, ಪ್ರಕಟಣೆ 6ನೇ ಅಧ್ಯಾಯ. ಸುಳ್ಳು ಕ್ರಿಸ್ತರು ಬರುತ್ತಾರೆ, ಮೋಸಗೊಳಿಸುತ್ತಾರೆ. ಪ್ರಕಟಣೆ 6ನೇ ಅಧ್ಯಾಯದಲ್ಲಿ ಬಿಳಿ ಕುದುರೆ, ಅದು ವಿಜಯ ಹೊಂದುವಂಥದ್ದು, ಮೋಸಗೊಳಿಸುವಂಥದ್ದು. 24ನೇ ಅಧ್ಯಾಯದ ಯುದ್ಧಗಳು, ಪ್ರಕಟಣೆ 6 ಕೆಂಪು ಕುದುರೆ, ಅದು ಯುದ್ಧಕ್ಕೆ ಹೋಲಿಕೆ ಆಗಿರುವಂಥದ್ದು. ಮತ್ತು 24 ಬರಗಳು, ಪ್ರಕಟಣೆ 6 ಕೆಂಪು ಕುದುರೆ, ಬರಕ್ಕೆ ಹೋಲಿಕೆ ಆಗಿರುವಂಥದ್ದು. ಮತ್ತು 24 ಸಾವು ಮತ್ತು ಹಿಂಸೆ, ಪ್ರಕಟಣೆ 6 ಮಂಕಾದ ಕುದುರೆ, ಅಂದರೆ ಅದು ಮರಣಕ್ಕೆ ಹೋಲಿಕೆ ಆಗಿರುವಂಥದ್ದು ನೋಡುತ್ತೇವೆ. ಇದಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಕ್ರೈಸ್ತರಾಗಿರುವಂಥ ನಾವು ಈ ಒಂದು ಸಂಕೇತಗಳಿಗೆ ನೋಡುವಂಥ ನಮ್ಮ ದೃಷ್ಟಿ ಹೇಗಿರಬೇಕು? ಲೌಕಿಕವಾಗಿ ದೃಷ್ಟಿಯಿಂದ ನೋಡಿದರೆ ಭಯ ಆಗುತ್ತದೆ, ಆತಂಕವಾಗುತ್ತದೆ. ಸತ್ಯವೇದದ ದೃಷ್ಟಿಯಿಂದ ನೋಡಿದರೆ ನಾವು ಎಚ್ಚರವಾಗಿರಬೇಕು, ಸಿದ್ಧರಾಗಿರಬೇಕು ಎನ್ನುವಂಥ ಸೂಚನೆ ಕೊಡುತ್ತದೆ. ಲೌಕಿಕ ದೃಷ್ಟಿಯಿಂದ ಎಲ್ಲವೂ ನಾಶವಾಗುತ್ತದೆ, ಆದರೆ ಸತ್ಯವೇದ ದೃಷ್ಟಿಯಿಂದ ಬಿಡುಗಡೆ ಹತ್ತಿರವಾಗಿದೆ ಎಂಬುದಾಗಿ ನಮಗೆ ತೋರಿಸುತ್ತದೆ. ಲೌಕಿಕ ದೃಷ್ಟಿಯಿಂದ ದಿಕ್ಕು ತಪ್ಪಿದ ಸ್ಥಿತಿ ಆಗಿರುತ್ತದೆ. ಯಾವ ದಿಕ್ಕಿಗೆ ಹೋಗಬೇಕು, ಏನು ಮಾಡಬೇಕು ಅಂತ್ಯ ಕಾಲದಲ್ಲಿ ಎಂಬುದಾಗಿ ಲೌಕಿಕವಾಗಿ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಆದರೆ ಸತ್ಯವೇದವನ್ನು ಅರಿತವರು, ಸತ್ಯವೇದವನ್ನು ತಿಳಿದುಕೊಂಡಿರುವಂಥವರು ಸತ್ಯವೇದ ದೃಷ್ಟಿಯಿಂದ ಮೇಲಕ್ಕೆ ನೋಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೋಸ್ಕರ ಲೋಕ 21, 28 ಇವೆಲ್ಲ ವಿಷಯಗಳಾಗುತ್ತಿರುವಾಗ ನೀವು ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿ ನೋಡಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಇದು ಅಂತ್ಯವಲ್ಲ, ಇದು ಭಯಪಡುವ ಸಂದೇಶವೂ ಅಲ್ಲ, ಇದು ಸಿದ್ಧರಾಗುವ ಸಂದೇಶವಾಗಿದೆ. ಅಂತ್ಯವು ಕೇವಲ ಅಂತ್ಯವಲ್ಲ, ಅದು ದೇವರ ರಾಜ್ಯದ ಅದ್ಭುತ ಆರಂಭವಾಗಿರುತ್ತದೆ. ಅದಕ್ಕೋಸ್ಕರ ಆ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಬೇಕೆನ್ನುವಂಥ ಸಂತೋಷದಿಂದ ಈ ಒಂದು ಸಂಕೇತಗಳನ್ನು ನಾವು ಸಂಪೂರ್ಣವಾಗಿ ಸಂತೋಷದಿಂದ ನೋಡುತ್ತಿರುವಂಥವರಾಗಿರಬೇಕು. ಭಯ ಪಡದೇ ಇರುವಂಥವರಾಗಿರಬೇಕು, ಆದರೆ ಎಚ್ಚರಿಕೆಗೊಂಡು ಸಿದ್ಧರಾಗಿರಬೇಕು. ಈ ಸಂಕೇತಗಳನ್ನು ನೀವು ನೋಡುತ್ತಿದ್ದೀರಾ ಇವಾಗ? ಒಂದು ವೇಳೆ ಈ ಸಂಕೇತಗಳನ್ನು ನೀವು ಇವಾಗ ನೋಡುತ್ತಾ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ, ಹೌದು ನಾನು ಈ ಸಂಕೇತಗಳನ್ನು ನಾನು ನೋಡುತ್ತಾ ಇದ್ದೇನೆ ಎಂಬುದಾಗಿ. ಈ ಎಚ್ಚರಿಕೆಯನ್ನು ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರೊಡನೆ ನೀವು ಹಂಚಿಕೊಳ್ಳಿರಿ. ಯಾಕಂದರೆ ಬಹಳಷ್ಟು ಮುಖ್ಯವಾಗಿದೆ ಇಂಥ ಒಂದು ಸಂದೇಶಗಳು, ಈ ಒಂದು ಕಡೆ ದಿವಸದ ಸಂಕೇತಗಳು ಇಡೀ ಜನರಿಗೆ ಗೊತ್ತಾಗುವುದಕ್ಕೆ. ನೀವು ಹೇಗೆ ಎಚ್ಚರಿಕೆಗೊಂಡಿದ್ದೀರಿ, ನೀವು ಹೇಗೆ ಸಿದ್ಧರಾಗುತ್ತಾ ಇದ್ದೀರಿ, ಅದೇ ರೀತಿಯಾಗಿ ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಸಭೆದವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆರೆಹೊರೆಯವರಿಗೆ ಈ ಒಂದು ಸಂಕೇತಗಳನ್ನು ಕಳಿಸಿ ಅಂತ್ಯಕಾಲದ ವಿಷಯದಲ್ಲಿ ನೀವು ಎಚ್ಚರವಾಗಿರ್ರಿ ಮತ್ತು ಸಿದ್ಧರಾಗಿರಿ ಎಂಬುದಾಗಿ ನೀವು ಹಂಚಿಕೊಳ್ಳಿರಿ ಎಂಬುದಾಗಿ. ಇದೇ ರೀತಿಯಾಗಿ ಒಂದು ಎಪಿಸೋಡ್ 1 ಕಡೆ ದಿನಗಳ ಸಂಕೇತ ಮುಗಿಯುತ್ತದೆ. ಎಪಿಸೋಡ್ 2 ಬಹಳಷ್ಟು ವಿಸ್ಮಯವಾಗಿರುವಂಥ ಎಪಿಸೋಡ್ ಆಗಿರುತ್ತದೆ, ಆಶ್ಚರ್ಯಪಡಿಸುವಂಥ ಎಪಿಸೋಡ್ ಆಗಿರುತ್ತದೆ. ಅದು ಎಪಿಸೋಡ್ ಆಂಟಿಕ್ರೈಸ್ಟ್ನ ಉದಯ. ಏನಾಗಿರುತ್ತಾನೆ ಆಂಟಿಕ್ರೈಸ್ಟ್, ಹೇಗೆ ಮಾಡುತ್ತಾನೆ, ಇವೆಲ್ಲ ವಿಷಯಗಳು ನಾವು 2ನೇ ಎಪಿಸೋಡ್ನಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಅವನು ಹೇಗೆ ಲೋಕವನ್ನು ಮೋಸಗೊಳಿಸಿ ಎಲ್ಲ ದೇವ ಜನರಿಗೂ ಕೂಡ ಮೋಸಗೊಳಿಸುವಂಥ ಮಾರ್ಗದಲ್ಲಿ ನಡೆಸ್ತಾನೆ ಎಂಬುದಾಗಿ 2ನೇ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಎಲ್ಲ ದೇವ ಮಕ್ಕಳು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ದೇವರು ನಿಮ್ಮ ಜೊತೆ ಇರಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್.